ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಸ್ವಾಗತ. ಟಾಪ್ 6 ಅಲ್ಲಿ ಯಾರಾದ್ರೂ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಒಬ್ಬೊಬ್ರು ಮೀಟ್ ಆಗ್ತಾ ಇದಾರೆ, ಒಬ್ಬೊಬ್ರು ಮನೆಗೆ ಇನ್ನೊಬ್ರು ಹೋಗ್ತಾ ಇದಾರೆ. ಖಂಡಿತವಾಗಿ ನೋಡೇ ಇರ್ತಾರ. ಹೊರ್ತು ಸಂತೋಷ್ ಅವರು ತನಿಷ್ ಅವರು ಹೋಟೆಲ್ಗೆ ಹೋಗಿರ್ತಾರೆ. ಅದಾದ್ಮೇಲೆ ತುಕಾಲಿ ಸಂತೋಷ್ ಅವರು ಹೊತ್ತು ಸಂತೋಷ್ ಅವರು ಮನೆಗೆ ಬಂದಿದ್ದಾರೆ. ಈ ರೀತಿ ಒಬ್ಬೊಬ್ಬ ಮನೆಗೆ ಒಬ್ರು ಇಲ್ಲ ಅವ್ರ ಹೋಟೆಲ್ಸ್ಗೆ ಅವ್ರ ಬಿಸ್ನೆಸ್ ಸಹಾಯ ಮಾಡ್ಕೊಂತ ಇದಾರೆ. ಬಟ್ ಸಂಗೀತ ಕಾರ್ತಿಕ್ ಮಾತ್ರ ಇಬ್ರು ಎಲ್ಲೂ ಮೀಟ್ ಆಗಿಲ್ಲ, ಒಂದು ಇಂಟರ್ವ್ಯೂ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಇಬ್ರು ಮೂವರ ಅವ್ರ ಜೊತೆಗೆ ಕಾನ್ವರ್ಸೇಷನ್ ಇಲ್ಲ ಮಾತಾಡೋದು ಟಾಕೀಸ್ ತುಂಬಾ ಇರುತ್ತೆ. ಬಟ್ ಇವರಿಬ್ರು ಮಾತ್ರ ಎಲ್ಲೂ ಕಂಡಿಲ್ಲ, ಇಬ್ರು ಜೊತೆಗೆ ಮಾತಾಡೇ ಇಲ್ಲ. ಕಾರ್ತಿಕ್ ಅವರು ಸಂಗೀತ ಸಹವಾಸ ಬೇಡ ಅಂತ ತುಂಬಾ ಇಂಟರ್ವ್ಯೂ ಹೇಳಿದ್ದಾರೆ, ತುಂಬಾ ಮಾತಾಡ್ಗಳು ಆಡಿದ್ದಾರೆ. ಸಂಗೀತ ಅವರು ಕೂಡ ಮೊನ್ನೆ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಬಂದಾಗ ಕಾರ್ತಿಕ್ ಅವ್ರು ಗೆದ್ದಿರ್ಬೋದು ಓಟ್ ಮುಖಾಂತರ, ಆದ್ರೆ ಜನರ ಪ್ರೀತಿ ಗೆದ್ದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಇದ್ರ ಬಗ್ಗೆ ಒಂದು ಡಿಬೇಟ್ ಆಗಿ ಮಾತಾಡೋಣ. ಖಂಡಿತವಾಗ್ಲು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗೆ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಟೈಮ್ ಲವ್ ಬರ್ಡ್ಸ್ ಅಂತ ಕ್ರಿಯೇಟ್ ಆಗಿದ್ದೆ ಸಂಗೀತ ಮತ್ತು ಕಾರ್ತಿಕ್. ತುಂಬಾ ಚೆನ್ನಾಗಿತ್ತು ನೋಡಕ್ ಕೂಡ, ತುಂಬಾ ಜನ ಲೈಕ್ ಮಾಡಿದ್ರು. ಬಿಗ್ ಬಾಸ್ ಸೀಸನ್ 10 ನಲ್ಲಿ ಇವರೇ ಲವ್ ಫೇರ್ ಆಗಿರ್ತಾರೆ, ಇವರೇ ಲವ್ ಬರ್ಡ್ಸ್ ಆಗಿರ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಬಟ್ ಹಾಫ್ ಅಂದ್ರೆ 50 ಡೇಸ್ ಆದ್ಮೇಲೆ ತುಂಬಾ ಅವ್ರು ಜಗಳ ಆಡ್ತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಸಂಗೀತ ಕಾರ್ತಿಕ್ ಇಬ್ರು ಬಂದ್ರೆ ಸ್ಕ್ರೀನ್ ಮೇಲೆ ನೋಡಕ್ ಆಗ್ತಿರ್ಲಿಲ್ಲ, ಆ ರೀತಿ ಎಲ್ಲ ಕಿತ್ತಾಡ್ತಾ ಇದ್ರು, ಆ ರೀತಿ ಎಲ್ಲ ಬಂತು. ಬಟ್ ಕೊನೆಗೆ ಒಂದು ವಾರ ಇರ್ಬೇಕಾದ್ರೆ ತುಂಬಾ ಕಂಫರ್ಟ್ ಆಗಿ ತುಂಬಾ ಒಬ್ರಿಗೊಬ್ರು ಹೇಳ್ಕೊಂಡು ತುಂಬಾ ಹತ್ರ ಆಗಿದ್ರು. ಬಟ್ ಇನ್ನೊಂದಿನ ನೋಡಿರ್ತಾರ ಏನೋ ಸಣ್ಣ ಟೀ ಮಾಡಕ್ಕೋಸ್ಕರ ಜಗಳಾಡಿ ಮತ್ತೆ ದೂರ ಆಗ್ತಾರೆ. ಕಾರ್ತಿಕ್ ಅವರು ತುಂಬಾ ನೊಂದಿದ್ದಾರೆ ಅಂತ ಹೇಳ್ಬೋದು ಸಂಗೀತ ಅವರಿಂದ, ಅವ್ರ ಆಟಿಟ್ಯೂಡ್, ಅವ್ರ ಮಾತು. ಏನಕ್ಕಂದ್ರೆ ಒಬ್ಬ ವ್ಯಕ್ತಿ ಹುಟ್ಟು ಗುಣ ಅಂದ್ರೆ ಸುಟ್ಟರು ಹೋಗಲ್ಲ ಅಂತ ನೋಡಿ, ಆ ರೀತಿಯಾಗಿ ಅವರ ನಿರ್ಧಾರ ಅವ್ರ ಕೈಯಲ್ಲಿರುತ್ತೆ. ಖಂಡಿತವಾಗ್ಲೂ ಅನ್ಸುತ್ತೆ. ಯಾಕಂದ್ರೆ ಸಂಗೀತ ಅವರು ಸೋಲೆ ಮಾತೇ ಇಲ್ಲ, ಸೋಲೇದೇ ಇಲ್ಲ. ಪ್ರತಿ ವಿಷಯದಲ್ಲಿ ಯಾವುದೇ ವಿಷಯ ತಗೊಳ್ಳಿ ಅಂತ ವ್ಯಕ್ತಿ ಕೆಲವ್ರಿಗೆ ಇಷ್ಟ ಆಗ್ತಾರೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಕಾರ್ತಿಕ್ ಅವರು ಮನೆಯಿಂದ ಹೊರಗಡೆ ಬಂದ್ಮೇಲೆ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿದ್ಮೇಲೆ ಇದೆಲ್ಲ ಒಂದು ನಾಲೆಡ್ಜ್ ಬಂದ್ಮೇಲೆ ಬಿಗ್ ಬಾಸ್ ಸೀಸನ್ 10 ಬಗ್ಗೆ ಯಾವ ರೀತಿ ಆಗಿತ್ತಂತ ಆಗಿನಿಂದ ಯಾವುದೇ ಒಂದು ಇಂಟರ್ವ್ಯೂ ತಗೊಳ್ಳಿ ನನ್ಗೆ ಸಂಗೀತ ಸವಾಸನೆ ಬೇಡ ಅಂತ ಹೇಳ್ತಾ ಇದ್ರೆ. ಕೆಲವರು ಕೇಳ್ತಾರೆ ಸಂಗೀತ ಇನ್ ಮುಂದೆ ಫ್ರೆಂಡ್ಶಿಪ್ ಮುಂದುವರಿತಾರ ಅಂದ್ರೆ ಖಂಡಿತವಾಗ್ಲೂ ಮುಂದುವರಿಬೇಕು ಅನ್ಕೊಂಡಿದ್ದೆ, ಬಟ್ ಈಗ ಬೇಡ ಅನಿಸ್ತಾ ಇದೆ, ಸವಾಸನೆ ಬೇಡ ಅಂತ ಹೇಳ್ತಾ ಇದಾರೆ. ಇದಾದ್ಮೇಲೆ ನಾನಂತೂ ಕೇಳಕ್ಕಾಗಲ್ಲ, ನನ್ನ ಫ್ರೆಂಡ್ಶಿಪ್ ಬಯಸ್ಕೊಂಡು ಬಂದ್ರೆ ನಾನು ಅವ್ರ ಜೊತೆಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಆ ವಿಷಯದಲ್ಲಿ ಸಂಗೀತ ತಗ್ಗೋದೇ ಇಲ್ಲ, ತಗ್ಗೆದಲೆ ಅಂತಾರೆ. ಖಂಡಿತವಾಗ್ಲೂ ಈ ರೀತಿ ಆಗ್ತಾ ಇದೆ. ಅವ್ರಿಬ್ರು ಕಲ್ತು ಎಲ್ಲೂ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಎಲ್ಲೂ ಫೋಟೋ ಶೇರ್ ಮಾಡ್ಕೊಂಡಿಲ್ಲ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸ್ತಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ